ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕರ್ಕಿ ಎಂಬ ಊರು ಯಾರಿಗೆ ತಾನೇ ಗೊತ್ತಿಲ್ಲ. ಹೆಸರನ್ನ ಕೇಳದೇ ಇರ್ತಕ್ಕಂಥವ್ರು ಸಾಧಾರಣವಾಗಿ ಇರಲಿಕ್ಕಿಲ್ಲ. ಅಂತಹ ಒಂದು ಊರಿನಲ್ಲಿ ಒಂದು ಮನೆಯಲ್ಲಿ ನೆಮ್ಮದಿ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ಬಿಟ್ಟಿತ್ತು. ಯಾವಾಗ ನೋಡಿದರೂ ಕಿರಿಕಿರಿ, ಯಾವಾಗ ನೋಡಿದರೂ ರಗಳೆ, ಮನೆಯಲ್ಲಿ ಕಿತ್ತಾಟ. ಮನೆಯವರು ಹೇಳಿರುವ ಪ್ರಕಾರ ಮನೆಗೆ ಬಂದೇವಿ ಅಂತೇಳಿ, ಆದರೆ ಯಾಕಪ್ಪ ದಣದು ಮನೆ ಬಂದಿದ್ದೀವಿ ಹೇಳುವಂತಹ ರೀತಿಯಾದಂತಹದ್ದು. ಇನ್ನು ಸ್ತ್ರೀಯರಿಗೂ ಕೂಡ ಅದೇ ಥರದ ಒಂದು ಸಮಸ್ಯೆ. ಒಟ್ಟಿನಲ್ಲಿ ಸಂಸಾರ ಹೇಳ್ತಕ್ಕಂಥದ್ದು ಚಿಂದಿ ಚಿತ್ರಾನ್ನವಾಗಿ ಹೋಗ್ತಾ ಇದ್ದಂತಹ ಒಂದು ಸಮಯದಲ್ಲಿ ಅವರು ನಮ್ಮನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ಇದಕ್ಕೆ ಪರಿಹಾರವನ್ನ ಮಾಡಿಕೊಳ್ತಾರೆ. ಮಾಡಿಕೊಂಡು ಈಗ 2 ತಿಂಗಳು 6 ದಿವಸ ಸನ್ನಿಹಿತವಾಗಿದೆ. ಇವತ್ತಿನ ದಿವಸದಲ್ಲೇ ಅವರು ತಿಳಿಸಿರ್ತಾರೆ, ಮನೆಗೆ ದಣದು ಬಂದರೆ ನೆಮ್ಮದಿಯಿಂದ ಒಂದು ತುತ್ತು ಊಟವನ್ನ ಮಾಡುವ ಅಂತ ಹೇಳುವಂತಹದ್ದು ಉಂಟಾಗ್ತಾ ಇದೆ. ಮತ್ತು ಸಾಂಸಾರಿಕವಾಗಿ ಕಲಹಗಳು ಇಲ್ಲವೇ ಇಲ್ಲ ಅಂತಂದ್ರೂ ತಪ್ಪಾಗಲ್ಲ. ಮತ್ತು ನಿಮ್ಮ ಒಂದು ಅವರು ಹೇಳಿರ್ತಕ್ಕಂಥದ್ದು, ನಿಮ್ಮ ಒಂದು ಅನುಗ್ರಹದಿಂದಾಗಿ ನಾವು ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ದೇವೆ ಅಂತ ಹೇಳುವಂತಹದ್ದು. ಎಲ್ಲೋ ಒಂದೆಡೆಗೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಪರಿಶ್ರಮಾದಿಗಳನ್ನು ಹಾಕ್ತೇವೆ. ಹಾಕಿದ್ದಕ್ಕೆ ಇಂತಹ ಆತ್ಮಪೂರ್ವಕವಾದಂತಹ ನುಡಿಗಳು ಬಂದಾವಾಗ ಆ ಎಲ್ಲ ತ್ರಾಸುಗಳು ಕೂಡ ನಿವಾರಣೆಯಾಗಿ ಆತ್ಮ ಎಷ್ಟು ಖುಷಿ ಆಗ್ತದೆ ಅಲ್ವಾ. ಇದೇ ಥರ ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಜೀವನದಲ್ಲಿ ಇದ್ದರೆ ಎಷ್ಟು ಸಂತೋಷ ಅಲ್ವಾ. ಓಂ ಶ್ರೀಂ ಹ್ರೀಂ ಐಂ ಕ್ಲೀಂ ಹೌಂ ಸೋಂ ಕ್ಲೀಂ ಕ್ಲೀಂ ಕ್ಲೀಂ.